ಜಗತ್ತಿನೊಳಗೆ ನೀ ಏನು ಮಾಡ್ತೀಯಲ್ಲ ಅದ ಪ್ರತಿಧ್ವನಿಯಾಗಿ ನಿನಗೆ ಕೊಡ್ತದೆ ಈ ಸಮಾಜ. ನೀ ಒಳ್ಳೇದು ಮಾಡಿದೆ ಅಂತಂದ್ರೆ ಒಳ್ಳೇದ ನಿನಗೆ ಬರ್ತದ. ನೀ ಇನ್ನೊಬ್ಬರಿಗೆ ಲೇ ಅಂದೆ ಅಂದ್ರೆ ನಿನಗೂ ಲೇ ಅನ್ನೋರು ಭಾಳ ಜನ ಇರ್ತಾರ. ಇನ್ನೊಬ್ಬರಿಗೆ ರೀ ಅನ್ನೋದು ಕಲಿ, ನಿನಗೂ ಎಲ್ಲರೂ ರೀ ಹಚ್ಚಿ ಮಾತಾಡ್ತಾರ ಅಂತಕ್ಕಂಥ ಸತ್ಯ ನೀ ಅರ್ಥ ಮಾಡ್ಕೊ ಅಂತ ಆ ವಾಚ್ಮಾನ್ ಹೇಳಿದ. ಸಮಾಜದೊಳಗೆ ನಾವೇನು ಕೊಡ್ತೇವಲ್ಲ ಅದ ಅನುಭವಿಸ್ತೇವೆ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದೇವಂದ್ರೆ ನಮ್ಮ ಮನೆಗೆ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದೇವತ್ತಂದ್ರೆ ನಮ್ಮ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಲಿಕ್ಕಂದ್ರೆ ಸಹಿತ ಸಾಕ್ಷಾತ್ ಆ ಭಗವಂತನೇ ಬಂದು ನಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕು. ಯಾವಾಗ ದೊಡ್ಡವ್ರು ಆಗ್ತೇವಂದ್ರೆ ಅತನೀಶ್ ಅವರು ಹೇಳ್ತಾರೆ, ಅತನೀಶ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ವಸ್ತಿಲಿಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದಂತ ತಿಳ್ಕೊಂಡು ಅತನೀಶ್ ಅವರು ಹೇಳ್ತಾರೆ. ಈ ಜಗತ್ತನ್ನು ಗೆಲ್ಲಬೇಕಾಗಿತ್ತಂದ್ರೆ ಏನೂ ಮಾಡಬೇಕಾಗಿಲ್ಲ. ಇನ್ನೊಬ್ಬರು ನಮಗೆ ಕೆಟ್ಟದ್ದು ಬಯಸಲ್ಯಾಕ, ಎಟ್ಟರ ಈ ಬೇಯಲ್ಯಾಕ, ಇಯಾಳಸಲ್ಯಾಕ, ಎಟ್ರ ಒಯ್ಯಲ್ಯಾಕ, ಏನರ ಮಾಡಲ್ಯಾಕ. ಆದ್ರೆ ನಾವೇನು ಮಾಡ್ಬೇಕಂದ್ರೆ ಸುಮ್ಮನೆ ಸಮಾಧಾನವಾಗಿ ಇದ್ದು ಬಿಡೋಕೆ, ಅವ್ರಿಗೆ ಒಳ್ಳೇದ ಬಯಸ್ಬೇಕು ನಾವು. ಅಂದರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ನೀವೆಲ್ಲರೂ ಕೂಡ ಒಂದು ವಿನಂತಿ ಏನಂತಂದ್ರೆ ಯಾರು ಕೂಡ ಈ ಸಮಾಜದೊಳಗೆ ಚಟ ಮಾಡೋರು ಭಾಳ ಜನ ಆಗಿದ್ದಾರೆ. ಏನಿಲ್ಲಿ ಕುಂತಾರಲ್ಲ ಇವರೆಲ್ಲ ಈ ಜಾತ್ರೆ ಒಳಗೆ ಪಾಲ್ಗೊಂಡಿರ್ತಕ್ಕಂಥ ಯುವಕರು ಎಂಥವ್ರು ನಿರ್ಮಾಣ ಆಗ್ಬೇಕಂದ್ರೆ ಚಟ ಮಾಡಿ ಚಟ್ಟಕ್ಕೇರುವಂಥ ಯುವಕರು ನಿರ್ಮಾಣ ಆಗಬಾರ್ದು. ಎಂಥ ಯುವಕರು ಅಂತಂದ್ರೆ ಕೇವಲ 21ನೇ ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರು ಈ ಜಾತ್ರೆಯನ್ನು ಪ್ರತಿ ವರ್ಷ ಮಾಡಾಕತ್ತಾರೆ ಎಲ್ಲ ಸಂಘಟನೆಗಾರರು. ಈಗೆಲ್ಲ ಹೆಂಗಾಗೈತಂದ್ರೆ ದೇವ್ರ ಹೆಸರು ಹೇಳಿ ಕುಡಿಯೋರು ಭಾಳ ಜನ ಇದ್ದಾರೆ. ಸದಾಶಿವಮುಚ್ಚ ಬಬಲಾದಿ ಮಠ ಅಂದ್ರೆ ಆ ಬಬಲಾದಿ ಮಠ ಏನದು ತೀರ್ಥ ತಗೋತಿದ್ರಂತ. ಅವ್ರು ಎದಕ್ಕೆ ತೀರ್ಥ ತಗೋತಿದ್ರಂದ್ರೆ ಅವಾಗಿನ ಕಾಲದೊಳಗೆ ಅವ್ರು ಏನಾದರೂ ತೀರ್ಥ ತಗೊಂಡ ಏನಾದರೂ ಒಂದು ವಾಕ್ಯವನ್ನು ನುಡಿದ್ರಂದ್ರೆ ಅವ್ರು ಹೇಳಿದ್ದ ಆಗ್ತಿತ್ತಂತ. ಅದಕ್ಕೆ ಅವ್ರು ತೀರ್ಥ ತಗೋತಿದ್ರು. ನೀವು ಹೇಳಿದ ಏನು ನಡೀತೈತಿ ಅಪ್ಪ? ಬರ್ರಿ ನೀವು ತೀರ್ಥ ಹಾಕೊಂಡ್ರೆ ನಿಮ್ಮ ಬಾಯಾಗ ಬರೋ ಮಂತ್ರಗಳ ಬ್ಯಾರೆ, ಅವ್ರ ಬಾಯಾಗ ಬ್ಯಾರೆ ಮಂತ್ರ ಬರ್ತಿದ್ರು, ನಿಮ್ಮ ಬಾಯಾಗ ಬರೋ ಮಂತ್ರಗಳ ಬ್ಯಾರೆ. ಆ ದೇವ್ರ ಹೆಸ್ರು ಹೇಳಿ ಇವತ್ತಿನ ದಿವಸ ಕುಡುಕ್ರ ನಿರ್ಮಾಣ ಆಗಕತ್ತಾರೆ ಇವತ್ತಿನ ದಿವಸ. ಅದಕ್ಕೆ ದೇವ್ರು ಯಾರು ಕುಡಿ ಅಂದಿಲ್ಲ ನಿಮಗೆ, ಅದನ್ನು ಕುಡಿಯುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಇವತ್ತು ಮನೆ ಒಳಗೆ ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಹೆಣ್ತಿರ್ತಾಳೆ, ನಿಮ್ಮನ್ನೇ ನಂಬಿ ನಿಮ್ಮ ಆದರ್ಶಗಳನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥ ಮಕ್ಕಳು ಇರ್ತಾರೆ ಅಂತಕ್ಕಂಥ ಪರಿಜ್ಞಾನ ಇವತ್ತಿನ ಯುವ ಸಮಾಜಕ್ಕೆ ಇಲ್ಲಾರ್ದಂಗೆ ಆಗಿಬಿಟ್ಟೈತಿ. ಇವತ್ತಿನ ಯುವ ಸಮಾಜಕ್ಕೆ ಇಲ್ಲಾರ್ದಂಗೆ ಆಗಿಬಿಟ್ಟೈತಿ ಇವತ್ತಿನ ದಿವಸ. ಅದಕ್ಕೆ ಚಂದ ಮನೆ ಒಳಗೆ ಪ್ರೀತಿಯಿಂದ ಇರುವುದನ್ನು ಎಲ್ಲರೂ ಸಹಿತ ಕಲಿಬೇಕು. ಇಟ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ನಾವು ಏನು ಮಾಡ್ತೇವಲ್ಲ ಈ ಸಮಾಜದೊಳಗೆ, ಏನು ಸಣ್ಣ ಸೇವೆ ಮಾಡ್ತೇವಲ್ಲ, ಪರೋಪಕಾರ ಮಾಡ್ತೇವಲ್ಲ, ಅದ ನಮ್ಮಿಂದ ಬರ್ತದಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಮಿದಂ ಶರೀರಂ. ಈ ನದಿಗಳು ಹರಿತಾವು, ಎದಕ್ಕೆ ಹರಿತಾವು? ತಮಗೋಸ್ಕರ ನೀರು ನದಿಗಳು ಹರಿತಾವೆ. ಎದಕ್ಕೆ ಹರಿತಾವ ಅಂತಂದ್ರೆ ಪರೋಪಕಾರಕ್ಕೋಸ್ಕರ ನದಿಗಳು ಹರಿತಾವು. ಗಿಡದೊಳಗೆ ಹಣ್ಣು ಕೊಡ್ತಾವು. ಎದಕ್ಕೆ ಕೊಡ್ತಾವು? ತಾವು ಹಣ್ಣು ಬಿಟ್ಟಾವಂತ ತಿಳ್ಕೊಂಡು ಆ ಗಿಡಗಳು ತಾವ ಹಣ್ಣು ತಿಂತಾವೇನು? ಇಲ್ಲ, ಪರೋಪಕಾರಕ್ಕೋಸ್ಕರ ಒಂದು ಗಿಡಗಳು ಹಣ್ಣು ಕೊಡ್ತಾವು. ಹಂಗ ಆಕಳು ಸಹಿತ ಹಾಲು ಕೊಡ್ತದ. ಎದಕ್ಕೋಸ್ಕರ? ಪರರ ಉಪಕಾರಕ್ಕೋಸ್ಕರ ಹಾಲು ಕೊಡ್ತದ. ಹಂಗೆ ಈ ನಾವು ಮನುಷ್ಯ ಜನ್ಮ ತೊಟ್ಟು ಬಂದೇವಲ್ಲ, 84 ಲಕ್ಷ ಜೀವರಾಶಿ ಒಳಗೆ ನಾವು ಎದಕ್ಕೋಸ್ಕರ ಬಡ್ದಾಡಕತ್ತೇವಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಪರಿಸರ ಇವತ್ತಿನ ದಿವಸ ಪರೋಪಕಾರಕ್ಕೋಸ್ಕರ ಬದುಕಾಕತ್ತದ. ನೋಡ್ರಿ, ಗಾಳಿ ಬೀಸ್ತದ, ಸೂರ್ಯ ಚಂದ್ರರು ಬೆಳಕು ಕೊಡ್ತಾರ, ಭೂಮಿ ನಮಗೆ ಅನ್ನ ಕೊಡ್ತದ.
ಇಡೀ ಏನು ಪಂಚಭೂತಗಳು ಏನದವಲ್ಲ ಅವು ಎಲ್ಲರಿಗೋಸ್ಕರ ನಮಗೋಸ್ಕರ ಈ ಸಮಾಜಕ್ಕೋಸ್ಕರ ನಿಸ್ವಾರ್ಥ ಸೇವಾ ಮಾಡಾಕತ್ತಾವೆಲ್ ಭಗವಂತ ಎಲ್ಲ ನಮಗೆ ಕೊಟ್ಟಾನ. ಗಾಡ್ ಗಿವ್ಸ್ ಆ್ಯಂಡ್ ಫಾರ್ ಗಿವ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫಾರ್ ಗೆಟ್ಸ್. ಭಗವಂತ ಎಲ್ಲ ಕೊಡ್ತಾನ, ಕೊಟ್ಟು ಮರ್ಯಾಕತ್ತಾನ ಭಗವಂತ. ಆದ್ರೆ ನಾವು ಮನುಷ್ಯರು ಏನು ಮಾಡಾಕತ್ತೇವಿ, ಭಗವಂತ ಕೊಟ್ಟಿದ್ದನ್ನು ಎಲ್ಲ ಅನುಭವಿಸಾಕತ್ತೇವಿ. ಅನುಭವಿಸಿ ಭಗವಂತನನ್ನು ನಾವೆಲ್ಲರೂ ಕೂಡ ಮರ್ಯಾಕತ್ತೇವಿ ಇವತ್ತಿನ ದಿವಸ. ಅದಕ್ಕೆ ಸಲುವಾಗಿ ಈ ಸಮಾಜದೊಳಗೆ ಸೇವಾ ಮಾಡಬೇಕು, ಪರೋಪಕಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಬದುಕಬೇಕಾಗೈತಿ. ಇವತ್ತಿನ ದಿವಸ ನಂದು 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 ಅಂತ ಬಡದಾಡೋದು ಇವತ್ತು ಬಿಡಬೇಕಾಗೈತಿ. ನಾವು ಎಲ್ಲರೂ ಕೂಡ ಬರೀ ನಂದು ನಂದು ಸ್ವಾರ್ಥ ನಮ್ಮೆಲ್ಲರೂ ಕೂಡ ಬಂದುಬಿಟ್ಟಿದೆ ಇವತ್ತಿನ ದಿವಸ. ನನ್ನ ಮುಂದೆ ಯಾರು ಎಲ್ಲ ಗಳಿಸಿದ ಎಲ್ಲ ಸತ್ತ ಮೇಲೆ ನಾವೆಲ್ಲ ವೈದ್ಯವನ್ನು ಭ್ರಮೆದೊಳಗೆ ಅದೇವೇನು ಯಾರಿಗೆ ಗೊತ್ತು. ಅದ್ರ ಸಲುವಾಗಿ ಬರೀ ನಂದು ನಂದು ಅಂತ ಬಡದಾಡ ಒಂದು ತಲೆ ಒಳಗೆ ಇಟ್ಕೋರಿ. ನಾವೇನೋ ಒಂದು ಬೈಕ್ನ್ಯಾಗ ಹೊಂಟೇವಂದ್ರೆ ಇಷ್ಟ KG ಇಡ್ಬೇಕಂತ ಲಿಮಿಟ್ ಅದು. ನಾವೇನಾದ್ರೂ ಒಂದು ಕಾರ್ನೊಳಗೆ ಹೊಂಟೇವತ್ತಂದ್ರೆ ಇಷ್ಟ KG, ಅದ್ರೊಳಗೂ 70-80 KG ಹಿಡಿದ ಲಿಮಿಟ್ ಅದ. ಇಷ್ಟ ಅರ್ಥ ಮಾಡ್ಕೋರಿ. ಒಂದು ಬೈಕ್ನೊಳಗೆ ಹೋಗ್ಬೇಕಂದ್ರೆ ಲಿಮಿಟ್ ಅದ, ಇಷ್ಟು KG ಇಡಬೇಕಂತ. ಒಂದು ಕಾರ್ನೊಳಗೆ ಹೊಂಟ್ರೆ ಇಷ್ಟ KG ಇಡ್ಬೇಕ. ವಿಮಾನಕ್ಕಿಂತ ಮೇಲೆ ಹೋದವಂದ್ರೆ ಅದಕ್ಕಿಟ್ಟ KG ಏನು ಲೆಕ್ಕ ಇಲ್ಲ, ಅದು ಕಾಲಿನೇ ಹೋಗ್ಬೇಕು. ಅದ್ರಕ್ಕಿಂತ ಮೇಲೆ ಹೋದೆವಂದ್ರೆ ಏನರ ಒಯ್ಯದ್ ನೋಡ್ರಿ, ಮ್ಯಾಲೆ ಹೋದ್ಗೋರು ಸತ್ತ ಮೇಲೆ ನಮ್ಮನ್ನ ಕೈಲೇನೆ ಇಡತಾರಂತಕ್ಕಂಥ ಸತ್ಯ ನಮ್ಮೆಲ್ಲರೂ ಕೂಡ ಗೊತ್ತಾಗಬೇಕಾಗ್ಯದ. ಬರೀ ನಂದು ನಂದು ಅಂತ ಬಡದಾಡೋದು ಬಿಡಬೇಕಾಗೈತಿ ಇವತ್ತಿನ ದಿವಸ. ಸೊಕ್ಕಿನಿಂದ ಮೆರೆದು ಬೇಡ.